ಮಾನ್ವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮುಖಂಡರ ನಡುವೆ ವಾಗ್ವಾದ. ಮಾನ್ವಿಯಲ್ಲಿ ಕಾಮಗಾರಿ ಸಂಬಂಧ ಕೈ ಮಿಲಾಯಿಸಿದ ಗಲಾಟೆ. ಕಾಂಗ್ರೆಸ್ ಅಭಿವೃದ್ಧಿಗೆ ಬಿಜೆಪಿಯವರು ಅಡ್ಡಿ ಎಂದು ಕಾರ್ಯಕರ್ತರ ಆರೋಪ. ಎಸ್ಸಿ ಅನುದಾನದ ದುರ್ಬಳಕೆಯಾಗುತ್ತಿದೆ ಎಂದು ಬಿಜೆಪಿ ಮುಖಂಡರ ಆರೋಪ. ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ನಡೆಯುವ ಕಾಂಕ್ರೀಟ್ ಕಾಮಗಾರಿ ಇದು. ಲೋಕೋಪಯೋಗಿ ಇಲಾಖೆ ಅಭಿಯಂತರರಿಗೆ ಬೆವರಿಳಿಸಿದ ಬಿಜೆಪಿ ಕಾರ್ಯಕರ್ತರು. ಎಸ್ಸಿ ಅನುದಾನ ದುರ್ಬಳಕೆಯಾಗುವುದಿಲ್ಲದೆ ಲೋಕೋಪಯೋಗಿ ಇಲಾಖೆ ಮಾನ್ವಿ ಅಭಿಯಂತರರು ರಾತ್ರೋರಾತ್ರಿ ಗುಣಮಟ್ಟದಲ್ಲಿರುವ ರಸ್ತೆಗೆ ಯಾಕೆ ಕಾಂಕ್ರೀಟ್ ಕಾಮಗಾರಿ ಮಾಡಿ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತೀರಾ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಲು ಬಂದಾಗ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರ ನಡುವೆ ಕೈ ಮಿಲಾಯಿಸುವ ವಾಗ್ವಾದ ನಡೆದ ಘಟನೆ ಜರುಗಿತು. ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡುವುದನ್ನು ಸಹಿಸದೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರೆ ಎಸ್ಸಿ ಅನುದಾನವನ್ನು ಲೋಕೋಪಯೋಗಿ ಇಲಾಖೆ ಅಭಿಯಂತರರಾದ ಸಾಮು ವೇಲಮ್ಮ ಹಾಗೂ ಗುತ್ತಿಗೆದಾರರ ವೆಂಕೋಬ ಒಡೆಯರ್ ಸೇರಿಕೊಂಡು ಗುಣಮಟ್ಟದ ರಸ್ತೆಗೆ ಕಾಂಕ್ರೀಟ್ ಹಾಕಿ ಹಣ ಗುಳುಂ ಮಾಡುವ ವ್ಯವಸ್ಥೆ ಎಂದು ಬಿಜೆಪಿ ಕಾರ್ಯಕರ್ತರು ರಾತ್ರೋರಾತ್ರಿ ಕೆಲಸ ಯಾಕೆ ಮಾಡುತ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಹಿನ್ನೆಲೆಯಲ್ಲಿ ಮಾನ್ವಿ ಪಿಐ ವೀರಭದ್ರಯ್ಯ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗಲಾಟೆಯನ್ನು ತಿಳಿಗೊಳಿಸಿದರು. ಎಂಡಿ ಗೌಸ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮಾನ್ವಿ. ರೋಡ್ ಹಾಕ್ಯಾರ, ಅದು ರಾತ್ರಿನೇ ಮಾಡಿದ ಕಾಮಗಾರಿ ಎಷ್ಟು ಹಾಕಿ ಕಿತ್ತು ಆಗ್ಯದ. 1 ಕೋಟಿ ರೂಪಾಯಿ ವೇಸ್ಟ್. ಅದು ಯಾರು ದುಡ್ಡು? ಸಾರ್ವಜನಿಕರು ನಾವು ಕೊಡ್ತೀವಿ. ಅದು ವೇಸ್ಟ್ ಅಲ್ರಿ, ಒಳ ಕಾಂಪ್ಲೆಕ್ಸ್ನಾಗ ಇರೋದು. ಅದೇ ತರ ಕಾಮಗಾರಿ ಮಾಡಿದ್ರೆ ಇದು ಒಳ್ಳೆ ಗುಣಮಟ್ಟ. ಎಲ್ಲಾದ್ರೂ ಒಂದಷ್ಟು ಕ್ರಾಕ್ ಬಂದಿದ್ರೆ ಈ ರಸ್ತೆ ಗುಣಮಟ್ಟ ಇದ್ರ ಮೇಲೆ ನೀವು ಮಾಡಿ. ಇದು ಏನಾಗೈತಿ? ಇದು ನಾನು ರಿಪೋರ್ಟ್ ಕೊಡಿ ಪಬ್ಲಿಕ್ ಆಗಿ. ಟ್ರಾವೆಲಿಂಗ್ ಅಂತ ಬರುತ್ತದು ಸಿಮೆಂಟ್ ಮತ್ತು ಏನು ಸ್ಯಾಂಡ್ ಮಿಕ್ಸರ್ ಇರುತ್ತಲ್ಲ ಅದೆಲ್ಲ ಕಿತ್ಕೊಂಡು ಹೋಗಿ ಅಗ್ರಿಗೇಟ್ ಎಲ್ಲ ಇವು ಮ್ಯಾಲ್ ಬರ್ತವೆ. ಇವೆಲ್ಲ ಅಡಿ ಅದಾವ. ಬಂದ್ಮೇಲೆ ಆಗಿರ್ಬೇಕಾರೆ ನೀವು ಕಣ್ಣಿಗೆ ಕಾಣತಾವ. ಎಲ್ಲಿ ಬಂದವು? ಏನಾಗಿದೆ? ನಿಮ್ಗೇನಾಯ್ತು? ಟೈರ್ ಮೇಲೆ ಹೋಗ್ತದ, ಗಾಡಿಗಳು ಹೋಗ್ತಾವ, ಮನುಷ್ಯರಿಗೆ ಏನಾಗೋದಿಲ್ಲ. ಗಾಡಿ ಓಡಾಡಕತ್ತಾವ ರಾಯಚೂರು ರೋಡಿಗೆ. ಹಂಗಿತ್ತಲ್ಲ ಅಲ್ಲಿ ಮಾಡ್ರಿ. ಬೆಂಗಳೂರಲ್ಲೂ ಮಾಡ್ತಾರೆ. ಇದನ್ನೇನು ಹೇಳ್ತೀರಿ?